ನೀವು ಈಗ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ 5 ಇಯರ್ಸಲ್ಲಿ ನಿಮ್ಮ ಎಲ್ಲ ಸೇವಿಂಗ್ಸ್ ಝೀರೋ ಆಗುತ್ತೆ. ಲೆಟ್ಸ್ ಸೇ ಒಬ್ಬ 30 ಇಯರ್ಸ್ ಸ್ಯಾಲರಿಡ್ ಎಂಪ್ಲಾಯಿ 50,000 ರೂಪಾಯಿ ಸ್ಯಾಲ್ರಿಯಲ್ಲಿ ತನ್ನ ಎಕ್ಸ್ಪೆನ್ಸಸ್ಗೋಸ್ಕರ 30,000 ಸ್ಪೆಂಡ್ ಮಾಡಿದ್ರೆ ಹಿ ವಿಲ್ ಬಿ ಲೆಫ್ಟ್ ಓವರ್ ವಿತ್ 20,000 ಇನ್ ಹ್ಯಾಂಡ್. ಅವನ ಸ್ಯಾಲ್ರಿ ಹೈಕ್ ಬಂದು 10% ಇರುತ್ತೆ, ಬಟ್ ಇನ್ಫ್ಲೇಷನ್ನೇ ಪ್ರತಿ ವರ್ಷ 8% ಇರುತ್ತೆ. ಅವನು 50 ವರ್ಷಕ್ಕೆ ರಿಟೈರ್ಮೆಂಟ್ ಪ್ಲಾನ್ ಮಾಡಿರ್ತಾನೆ. ಅವನು ಎಲ್ಲೂ ಇನ್ವೆಸ್ಟ್ ಮಾಡದೆ ಅವನೆಲ್ಲ ಸೇವಿಂಗ್ಸ್ ಹಾಗೆ ಇದ್ರೆ 20 ವರ್ಷದಲ್ಲಿ ಅವನ ಹತ್ರ 1.5 ಕೋಟಿ ಹತ್ರ ಸೇವಿಂಗ್ಸ್ ಇರುತ್ತೆ. ಆದರೆ ಅವನು ಒಂದು ಸಿಂಪಲ್ ಲೈಫ್ ಲೀಡ್ ಮಾಡ್ತಾನೆ. ನೋ ಫ್ಯಾನ್ಸಿ ಕಾರ್, ನೋ ಫ್ಯಾನ್ಸಿ ವೆಕೇಶನ್, ನೋ ಫ್ಯಾನ್ಸಿ ಹೌಸ್. ಇನ್ಫ್ಲೇಷನ್ ಗಮನದಲ್ಲಿ ಇಟ್ಕೊಂಡ್ರೆ ಅವನ 1.5 ಕೋಟಿ ಸೇವಿಂಗ್ಸ್ ಏನಿರುತ್ತೆ ಅದು 8 ವರ್ಷದಲ್ಲಿ ಖಾಲಿ ಆಗೋಗುತ್ತೆ. ಈಗ ಅವನು ಏನು ಮಾಡಬೇಕು, ಏನು ಮಾಡ್ತಾನೆ ಅವ್ನ ಫಂಡ್ಗೋಸ್ಕರ? ಸೊ ದಿಸ್ ಈಸ್ ವೇರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಹೆಲ್ಪ್ ಮಾಡೋದು. ಈಗ ಒಂದು ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಸೇ 2,40,000 ಅವನು ಪ್ರತಿ ವರ್ಷ ಅಟ್ ದ ಸ್ಯಾಲ್ರಿ ಹೈಕ್ ಆಫ್ 10% ಇನ್ಕ್ರೀಸ್ ಮಾಡಿಕೊಂಡು ಅಟ್ ದ ಕಾಂಪೌಂಡಿಂಗ್ ರೇಟ್ ಆಫ್ 12% ನೆಕ್ಸ್ಟ್ 20 ವರ್ಷಕ್ಕೆ ಅವನು ಇನ್ವೆಸ್ಟ್ ಮಾಡಿದ್ರೆ ಅವನ ಒಂದು ಸೇವಿಂಗ್ಸ್ ಬಂದು ಎಷ್ಟಾಗಿರುತ್ತೆ ಗೊತ್ತಾ? 3.5 crores. ಎಸ್, 1.5 ಕೋಟಿ ಜಾಗದಲ್ಲಿ ಅವನಿಗೆ 3.5 ಕೋಟಿ ಸಿಗುತ್ತೆ. ದಟ್ ಈಸ್ 1.33x ಟೈಮ್ಸ್ ಬೆಟರ್ ರಿಟರ್ನ್ಸ್. ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂದ ಅವನಿಗೆ 12 ವರ್ಷ ಎಕ್ಸ್ಟ್ರಾ ರನ್ವೇ ಸಿಗುತ್ತೆ. ಇಸ್ಂಟ್ ಇಟ್ ಬೆಟರ್? ಇವಾಗ ನಿಮಗೆ ಗೊತ್ತಾಗಿರಬೇಕು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ. ದ ಫಸ್ಟ್ ಪಾಯಿಂಟ್, ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ. ಸೆಕೆಂಡ್ ಪಾಯಿಂಟ್, ಒಂದು ವೆಲ್ತ್ನ ಕ್ರಿಯೇಟ್ ಮಾಡೋದಕ್ಕೆ. ಥರ್ಡ್ ಪಾಯಿಂಟ್, ನಿಮ್ಮ ಒಂದು ಫಿನಾನ್ಷಿಯಲ್ ಗೋಲ್ನ ರೀಚ್ ಮಾಡೋದಕ್ಕೆ. ಈ ಥರ ಇನ್ವೆಸ್ಟ್ಮೆಂಟ್ ಹೇಗೆ ಅಚೀವ್ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ಫಾಲೋ ಮಾಡಿ, ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.